ನೀವು ಎಲ್ಲಿದೆ 600 ಸ್ಕ್ವೇರ್ ಫೀಟ್ ಅದೇ ಮಾತಾಡಿ, ಅದೇ ನಿಮಗೆ ನಾಪ ಇದ್ದರೆ ಎಲ್ಲಿ 600 ಸ್ಕ್ವೇರ್ ಫೀಟ್. ಆಮೇಲೆ ನಿಮ್ಮ ಹುಡುಗ ಒಂದು ಅಗ್ರಿಮೆಂಟ್ ಹಾಕಿದ್ದಾರೆ ನಮಗೆ. ಏನಲ್ಲಿದೆ ಅವ್ರು ಹೇಳಿದ್ದು, ನಾನು ತುಂಬ ಕಾಸು ಪ್ರಾಬ್ಲಮ್ನಲ್ಲಿ ಇದೆ ಇವಾಗ ನನಗೆ. ನೀವು ಈ ಮನೆ ತೊಗೊಳ್ರಿ, ಇಲ್ಲಿ ಒಂದು ಸೈಟ್ ನಾನು ಕೊಡ್ತೀನಿ, ಅದು ಇದು ಹಿಂದ್ಗಡೆ ನಾನು ಕೊಡ್ತೀನಿ, ಅದೇ ನಮ್ಮ ಮಾತು ಅಲ್ಲಿಂದ ಹೇಳಿದ್ದಾರೆ. ಸರಿ, ಅವರ ಕಷ್ಟ ಇಲ್ಲದ ನಾನು ತೊಗೊಳ್ತೀನಿ ಅಂದರೆ ತೊಗೊಳ್ತೀನಿ. ಇವಾಗ ತೊಗೊಳ್ದ್ರೆ ಇಲ್ಲ ನಾಳೆ ಆಮೇಲೆ ಅವಳಿದಕ್ಕೆ ಸ್ಯಾಟರ್ಡೇ ಸಂಡೇ ಆಗಿದ್ರೆ ನಾನು ಕೊಡೋಲ್ಲ. ಯಾಕಂದ್ರೆ ನನಗೆ ಸ್ವಲ್ಪ ಸಂಡೇ ಬಂದು ನನಗೆ ಅದಕ್ಕೂ ನನ್ನ ಹುಡುಗಂಗೆ ಸ್ಕೂಲ್ ಫೀಸ್ ಏನೋ ಕಟ್ಟಬೇಕು. ಅದೇ ಅವ್ರು ಹೇಳಿದ್ದು. ನನಗೆ ತುಂಬ ಅರ್ಜೆಂಟ್ ಇದೆ, ನನಗೆ ತುಂಬ ಅರ್ಜೆಂಟ್ ಇದೆ. ನಿಮಗೆ ಕೊಡ್ತೀನಿ ಅಂದರೆ ಇಲ್ಲಿಂದ ಒಂದು ಜಾಗ ಕೊಡ್ತೀನಿ, ಅದು ಮನೆ ಒಂದು ಕೊಡ್ತೀನಿ. ಇದೇ ಮಾತು ಹೇಳಿದ್ದು, ಇದೇ ಮಾತಾಡಿ. ಸುಳ್ಳು ಹೇಳಿದ್ರೆ ನಾನು ಓಕೆ, ನಿಮ್ಮ ಇಷ್ಟ ಅದು. ನಾನು ಇದೇ ಗೊತ್ತಿಲ್ಲ, ಇದೇ ಮಾತು ನಮ್ಮ ಮೂರು ಇದೇ ಇಲ್ಲಿ ಅಲ್ಲಿಂದ ತೋರಿಸಿದ್ದಾರೆ ಮನೆಯವರು. ಇದೇ ನಮ್ಮ ಜಾಗ, ಇದು ಫೋಟೋ ಎಲ್ಲ ತೋರಿಸಿ, ಇದೆಲ್ಲ ಜಾಗ ತೋರಿಸಿ, ಇಲ್ಲೇ ಮನೆ. ಇದು ಆ ಮನೆ ಇಲ್ಲ ಇಲ್ಲ ಅಲ್ಲಿಲ್ಲ ಅಕ್ಕ, ಅಲ್ಲಿಂದ ತೋರಿಸಿದಾರ. ಅಲ್ಲಿಂದ ದಾರಿ ಬರುತ್ತಲ್ಲ, ಇಲ್ಲಿಂದ ಇಲ್ಲಿ ತೋರಿಸಿದಾರೆ ನಮ್ಗೆ. ಇದೇ ಅದೇ ಸಾಯಂಕಾಲ ಆಯ್ತು. ಅದು ಮಾಡ್ಕೊಂಡಿದ್ಯಾ ಏನ್ ಗೊತ್ತಾ, ಈ ಮರ ಇದೆಯಲ್ಲ ಇಲ್ಲ ಅದಿಲ್ಲ, ಹಂಗೆಲ್ಲ ಅವ್ರು ಅಲ್ಲಿಂದ ತೋರಿಸಿದಕ್ಕೆ ಇಲ್ಲಿ ನನ್ನ ಜಾಗ ಇದೆ. ಎಲ್ಲ ಕನ್ಫ್ಯೂಸ್ ಮಾಡ್ಕೊಂಡಿದ್ಯಾ? ಇಲ್ಲ, ನಾನು ಕನ್ಫ್ಯೂಸ್ ಆಗಿಲ್ಲ. ಅದು ಎಲ್ಲ ಗೋಮಳ, ಅದು ಅಂದ್ರೆ ಆಲ್ರೆಡಿ ಈ ತರ ಅದು ಗೊತ್ತಾಯ್ತು. ಅವ್ರು ಅದೇ ಹೇಳಿಲ್ಲ, ನಾನೀಗ ಅಲ್ಲಿಂದ ತೋರಿಸಿದ್ದು, ಅಲ್ಲಿ ತೋರಿಸಿಲ್ಲ ಅವರು. ನೀವು ಅರ್ಥ ಮಾಡ್ತಿಲ್ಲ, ನೀವು ತಪ್ಪ ಅನ್ಕೊಳ್ಳ. ಇಲ್ಲಿ ಫೋಟೋಯಿಂದ ತೋರಿಸ್ತಾರೆ, ಈ ಜಾಗ ತೋರಿಸಿದ್ದು. ಆಮೇಲೆ ಇಲ್ಲಿ ನಂದು ಮನೆ ಇದೇ ತೋರಿಸಿದವರು, ಇದೇ ತೋರಿಸಿದ್ದು. ಇಲ್ಲಿ ನನ್ನ ಮನೆ ಇದೆ, ಇಲ್ಲಿ ನನ್ನ ಜಾಗ ಇದೆ, ಮನೆಯಲ್ಲ ಜಾಗ ಇದೆ. ನಾನು ಒಂದು ರೂಮ್ ಕಟ್ಟಿದ್ದೀನಿ, ಒಂದು ರೂಮ್ ಕಟ್ಟಿದ್ದೀನಿ. ಇದು ಹಿಂದ್ಗಡೆ ಒಂದು 30x40 ಕೊಡ್ತೀನಿ. ನೀವು ಆ ಮನೆ ತೊಗೊಳ್ದ್ರೆ, ಅದು ನಾಳೆ ತೊಗೊಳ್ದ್ರೆ, ಲೇಟ್ ಮಾಡಿದ್ರೆ ನಾನು ಕೊಡೋಲ್ಲ. ನಾನು ಸ್ಯಾಟರ್ಡೇ ಬಂದು ನಾನು ಲೋನ್ ತೊಗೊಳ್ತೀನಿ, ನಾನು ಹುಡುಗಕ್ಕೆ ಸ್ಕೂಲ್ ಫೀಸ್ ಕಟ್ಟಬೇಕು. ಇದೇ ಮಾತು ಹೋಗಿದ್ದು. ಅದಕ್ಕೆ ನಾವು ಅಷ್ಟು ಡಾಕ್ಯುಮೆಂಟ್ಸ್ ನಿಮ್ಮ ಹುಡುಗ ತೋರಿಸಿದ್ದು, ಮುಂದ್ಗಡೆ ತೋರಿಸಿದ ಡಾಕ್ಯುಮೆಂಟ್ಸ್ ಎಲ್ಲ 600 ಸ್ಕ್ವೇರ್ ಫೀಟ್ ಹಂಗೆ ತೋರಿಸಿದವರು. ಮಾತಾಡೋಣ ಅದೇ, ಎಲ್ಲ 600 ಸ್ಕ್ವೇರ್ ಫೀಟ್, ಇಲ್ಲಿಂದ 600 ಸ್ಕ್ವೇರ್ ಫೀಟ್ ಇದೆ. 600 ಅರ್ಧ ಸೈಟ್ ಐತೆ ಲೆಕ್ಕ, ಅದು ಅದೇ ಹೇಳಿದ, ಅರ್ಧ ಸೈಟು 600 ಅರ್ಧ ಸೈಟು, ಅದೇ ಸರಿ ಆಯಿತು. ರಿಜಿಸ್ಟ್ರೇಷನ್ ಮಾಡಿದ್ರೆ ರಿಜಿಸ್ಟ್ರೇಷನ್ ನಂಬರ್ ಲಾಸ್ಟ್ನಲ್ಲಿ ನನಗೆ 7 o'clock ಅವರು ರಿಜಿಸ್ಟ್ರೇಷನ್ ಆಫೀಸ್ನಲ್ಲಿ ಹೋಗಿದ್ರೆ, ಅವರು ಎಲ್ಲ ಅಲ್ಲಿ ಹೋಗಿದ್ರೆ ಇದೇ ಆಯಿತು. ಆಮೇಲೆ ಆಮೇಲೆ ನಿಮಗೆ ಗೊತ್ತಾ, ರಿಜಿಸ್ಟ್ರೇಷನ್ ಆಫೀಸ್ ಬಂದು ಎಲ್ಲ ಸಿಗ್ನೇಚರ್, ನನಗೆ ನಾನು ಡಾಕ್ಯುಮೆಂಟ್ಸ್ ನೋಡಿ ಎಲ್ಲ ಅವರೇ ಮಾತಾಡಾಯ್ತು. ನಿಮ್ಮ ಹುಡುಗನ ಅವ್ರ ಆಫೀಸರೇ. ಅದಕ್ಕೆ ಅಕ್ಕ ಅಲ್ಲಿಯೂ ನಾನು ಜಾಸ್ತಿ ಕಾಸು ಕೊಟ್ಟಿದ್ದೀನಿ, ಕಡಿಮೆ ಇಲ್ಲ. ಅವ್ನು 6,000 ಕೇಳಿದ್ರು ರಿಜಿಸ್ಟ್ರೇಷನ್ ಮಾಡೋಕ್ಕೆ, ನಾನು 15,000 ಕೊಟ್ಟಿದ್ದೀನಿ, ಕಡಿಮೆ ಇಲ್ಲ. ಅಲ್ಲಿ ಅರ್ಜೆಂಟ್ಗೆ ಮಾಡಿದ್ದು, ಅಷ್ಟು ತಗೊಂಡಿದ್ದೆ. ಗೊತ್ತಾ, ಯಾರಿಂದ ಅರ್ಜೆಂಟ್ ಮಾಡಿದ್ದು? ನನಗೆ ಅರ್ಜೆಂಟ್ ಏನೂ ಇಲ್ಲ ತೊಗೋಬೇಕಂದ್ರೆ. ನಿಮ್ಮ ಹುಡುಗಕ್ಕೆ ಅರ್ಜೆಂಟ್ ಬೇಕಾಯ್ತು, ನಾಳೆ ಕೊಡಬೇಕು, ನಾನು ಕಾಸು ಕೊಡಬೇಕು. 6,000 ಹೇಳಿದ್ದಾರೆ ಬನ್ನಿ, ನಾನು 15,000 ಕೊಟ್ಟಿದ್ದೀನಿ. ನಾನು ಕಾಸು ಕೇಳಿದ್ದೀನಿ, ಅದಕ್ಕೆ ಏನೋ ಕಾಸು ಕೇಳಿಲ್ಲ. ಅದು ಆಯಿತು, ಅವ್ರಿಗೆ ಅರ್ಜೆಂಟ್ ಬೇಕಾಯ್ತು, ಆಯಿತು. ಬಟ್ ಆಮೇಲೆ ಲಾಸ್ಟ್ನಲ್ಲಿ ನೈಟ್ನಲ್ಲಿ ನೋಡಿದ್ರೆ ಪೇಪರು 18ಕ್ಕೆ 28ಕ್ಕೆ ಇದೆ. ಅದನ್ನು 504 ಸ್ಕ್ವೇರ್ ಫೀಟ್ ಬರುತ್ತೆ, ಅದರಿಂದ 100 ಸ್ಕ್ವೇರ್ ಫೀಟ್. ಅದಕ್ಕೆ ನಾನು ಬಂದಿದ್ದಿಲ್ಲ, 2 ದಿವಸ ಮಿತ್ತು ಮಾತಾಡಿದಿಲ್ಲ ನಾನು. 100 ಸ್ಕ್ವೇರ್ ಫೀಟ್ ಕಡಿಮೆ. ಇವಾಗ ನಿನಗೆ ಇವಾಗ ಸೈಟಲ್ಲಿರೋ ಜಾಗ ಮತ್ತು ಪೇಪರಲ್ಲಿರೋ ಜಾಗ ಕರೆಕ್ಟ್ ಇದೆ. ಕಡಿಮೆ ಆಯಿತು, ಪೇಪರಿಂದಾನೇ ಕಡಿಮೆ ಇದೆ. ನಾನು ಹೇಳ್ಬಿಡ್ತೀನಿ. ಇವಾಗ ರಿಜಿಸ್ಟ್ರೇಷನ್ ಆಫೀಸ್ 18ಕ್ಕೆ 28 ಹಾಕಿದ್ದಾರೆ. ಅದಕ್ಕೆ ಅದು ಪೇಪರ್ಗಿನ್ನ ಇವಾಗ ರಿಜಿಸ್ಟರ್ ಆಗಿದೆಯಲ್ಲ ನಿನಗೆ, ಆ ಪೇಪರ್ಗಿನ್ನ ಸೈಟ್ ಕಮ್ಮಿ ಇದೆ ಅಂತನಾ? ಸೈಟ್ ಅಂದರೆ ನಾನು ಬರ್ತೀನಿ. ಅದಕ್ಕೆ 18ಕ್ಕೆ 28 ಹಾಕಿದ್ರೆ ನಿಮ್ಗೆ ಗೊತ್ತಲ್ಲ. 28 ಮಾಡ್ಬೋದು ನನ್ನ ಮನೆ, ಅದಕ್ಕೆ ಸ್ವಲ್ಪ ಹಿಂದ್ಗಡೆ ಮಾಡ್ಬೋದು. 18 ಮಾಡೋಕ್ಕಾಗಲ್ಲ ನಾನು. 18 ಕಮ್ಮಿ ಬರ್ತಾ ಇದೆ. 18ಕ್ಕೆ 6.5 ಬರ್ತಾ ಇದೆ. ನೀವೇನು ಲೆಕ್ಕ ಮಾಡಿಬಿಡಿ. ಆಮೇಲೆ ಅಲ್ಲಿ ಒಂದು ಇದೆಯಾ, ಇನ್ನೊಂದು ಈ ಖಾತಾ ಇದೆ. ಈ ಖಾತೆಯಿಂದ ಅದು ನಿಮ್ಮ ಹುಡುಗ ಹತ್ರ ಇದೆ, ಅದು ಇನ್ನೂ ಕಡಿಮೆ ಬರ್ತಾ ಇದೆ. ಇನ್ನೂ ಕಡಿಮೆ ಅದಕ್ಕೆ ಹೇಳ್ತಾ ಇದ್ದೀನಿ ನಾ. 18 ಇದೆಯಲ್ಲ, ಇದು 16.5 ಬರ್ತಾ ಇದೆ. ಅದರಲ್ಲಿ ಈ ಖಾತೆನಲ್ಲಿ ಗೊತ್ತಾ? ಅರ್ಥ ಆಗಿಲ್ವಾ ನಿಮಗೆ? ಸುಮ್ಮನೆ ಏನೇನೋ ಮಾಡ್ತಾರೆ. ಸುಮ್ಮನೆ ಹಂಗಲ್ಲಪ್ಪ, ನನಗೆ ಒಂದು ಪೇಪರಲ್ಲಿ ಒಂಥರ. ಇವಾಗ ನಿಮ್ಗೆ ಎಷ್ಟು ಕನ್ಫ್ಯೂಷನ್ ನಿಮ್ಮ ಮನೆಯಲ್ಲಿ? ನಾ ತೊಗೊಳಿಂದ ನನಗೆ ಎಷ್ಟು ಕನ್ಫ್ಯೂಸ್ ಇರ್ಬೋದು? ಇದು ಇಷ್ಟು ಇದು ಅಂತ ಗೊತ್ತಿಲ್ಲ. ನಾನು ಏನು ನೋಡಿದ್ದು ಗೊತ್ತಾ, ಪೇಪರೇ ನಾನು ಇಷ್ಟು ದಿನ ನೋಡಿದ್ದು, ನನ್ನ ಪೇಪರೇನೇ ನಾನು ನೋಡಿದ್ದು. ಪೇಪರ್ನಲ್ಲಿ 600 ಸ್ಕ್ವೇರ್ ಫೀಟ್ ಇದ್ದಾಗ ಇಲ್ಲ, ಅದು ಏನು ಕರೆಕ್ಟಾಗಿ ಅದು ಎಷ್ಟು ಅಡಿ ಇದೆ ಅಂತ ಅದನ್ನು ನೋಡ್ಕೊಂಡಿಲ್ಲ. ಹೆಸರು, ಡಾಕ್ಯುಮೆಂಟ್ಸು, ಮತ್ತು ಪಂಚಾಯತಿ, ತಾಲೂಕು ಮಾತ್ರ. ಯಾಕಂದರೆ ನೀವು ನಿಮ್ಮ ಹುಡುಗ ಕೊಟ್ಟಾಯ್ತು, ಅವ್ರಿಗೆ ಜವಾಬ್ದಾರಿ, ಅವ್ರು ನೋಡ್ಕೊಳ್ತಾರೆ ಅಂತ. ಬಟ್ ನಾನು ತೊಗೋಬೇಕಂದ್ರೆ
ನಮ್ಮದು ಲೆಕ್ಕ ಮನೆ ಇವಾಗ ನೀವು ಸೇಲ್ ಮಾಡ್ತೀವಿ ಅಂದರೆ ಹೆಂಗೆ ತೊಗೊಳ್ತಾರೆ ಅಂದರೆ ಇವಾಗ ಊರಿನಲ್ಲಿ ಎಷ್ಟು ಇವಾಗ 15 ಲಕ್ಷ ಹೋಗ್ತದೆ 20 ಲಕ್ಷ ಹೋಗ್ತದೆ ಒಂದು 30/40 ಅಂದರೆ ಇಷ್ಟು ಮನೆ ಇದೆ ನಂದು 600 ಸ್ಕ್ವೇರ್ ಫೀಟ್ ಅಷ್ಟೇ ಕಾಸು ಕೊಡ್ತಾರೆ ಅವರು. ಇಲ್ಲ 800 ಸ್ಕ್ವೇರ್ ಫೀಟ್ 800ಗೆ ಕೊಡ್ತಾರೆ. ಇಲ್ಲ 1200 ಇದೆ ಅಷ್ಟೇ ಕೊಡ್ಬೋದು. ಕರೆಕ್ಟಾ ಇಲ್ವಾ? ತಪ್ಪಾ ಇಲ್ಲ ಕರೆಕ್ಟ್ ಅಲ್ಲ. ಇವಾಗ 600 ಸ್ಕ್ವೇರ್ ಫೀಟ್ಗೆ ಮಾತಾಡಿ ಅದಕ್ಕೆ ಕಡಿಮೆ ಮಾಡಿದ್ರೆ ಎಷ್ಟು ಇದೆ ಏನು ಮಾಡಲಿ? ಇವಾಗ ಅದಕ್ಕೆ ಹೇಳಿದ್ದು ಅವ್ರು ಹೇಳಿದಕ್ಕೆ ಮನೆ ಬೇಡ ಅಂದರೆ ಅದಕ್ಕೆ ಅವರು ನಿಮ್ಮ ಹುಡುಗ ಮನೆ ಬೇಡ ಅಂದರೆ ಸೇಲ್ ಮಾಡಿಬಿಡಿ. ನಾನು 600 ಒಂದು ಸೆಂಟ್ನಲ್ಲಿ ಮನೆ ಏನು ಎಲ್ಲಿ ಕಟ್ಟೋಕ್ಕಾಗತ್ತೆ ನನಗೆ? ಕಟ್ಟೆಗೆ ನನ್ನ ಅಮೌಂಟೇ ವೇಸ್ಟ್ ನಂದು. ಊರಿನಲ್ಲಿ ಒಂದು ಮನೆ ತೊಗೋಬೇಕಂದ್ರೆ ನಾನು ಅಷ್ಟು ಅಮೌಂಟ್ ಕೊಡ್ತಾಯಿದ್ದೀನಿ. ಇವಾಗ ಅಮೌಂಟ್ ಕಡಿಮೆ ಏನಿಲ್ಲ. ಇವಾಗ ಊರಿನಲ್ಲಿ ಇವಾಗ ಏನು ಹೇಳ್ತದೆ ಅಂದರೆ 12 ಲಕ್ಷದಿಂದ 15 ಲಕ್ಷ ಇವಾಗ ಕೇಳ್ಕೊಂಡು ಅವ್ರ ಹತ್ರ ಮಾತಾಡ್ತೀನಿ. ಅವರೇ ಎಲ್ಲರೂ ಬಂದು ಈ ನಿಮ್ಮೂರಿನಲ್ಲಿ ಇವಾಗ ಹೋಗ್ತಾ ಇದೆ ರೇಟ್ ಬಂದು 12 15 ಲಕ್ಷ ಹೋಗ್ತಾಯಿದೆ. ಸೇಲ್ ಮಾಡೋಕ್ಕೆ ರೆಡಿ ಇದ್ದಾರೆ ಇವಾಗ. ನಿಮ್ಮ ಪಕ್ಕ ಮನೆಯೇ ಸೇಲ್ ಆಗ್ತಾಯಿದೆ ಇವಾಗ. ಇದು ಪಕ್ಕಕ್ಕೆ ಇದ್ರೆ ಈ ಕಡೆದ ನಿಮ್ದು ಅವರಿಲ್ಲ ಇವಾಗ ಹಳೆ ಮನೆ ಒಂದೊಂದು ಇದೆಯಲ್ಲ ಪಕ್ಕ ಅವ್ರದ್ದು ಸೇಲ್ ಮಾಡ್ತಿದ್ದಾರೆ. ಬಟ್ ಅವರೇ ಸೇಲ್ ಮಾಡ್ಕೊಳ್ತಾರೆ. ಅವ್ರಿಗೆ ಗೊತ್ತಿರೋರಿಗೆ ಸೇಲ್ ಮಾಡ್ತಾರೆ. ಇಲ್ಲಪ್ಪ ನಮ್ಮ ಆಪೋಸಿಟ್ ಹಿಂಭಾಗ ಅವರಲ್ಲ ಅವರಿಲ್ಲ. ಇದು ಹಳೆ ಮನೆ ಇದು ಒಂಥರ ಇದು ಶೆಡ್ ಇದೆಯಲ್ಲ ಇದು ಅದು ಒಂದು ಈ ಸೈಡ್ ನಿಮ್ಮ ಬಾತ್ರೂಮ್ ಸೈಡು ಬಾತ್ರೂಮ್ ಪಕ್ಕ ಒಂದು ಮನೆ ಇದೆಯಲ್ಲ ದೊಡ್ಡ ಮನೆ ಇದೆಯಲ್ಲ ಅಂಚುನ್ ಮನೆ ಅದು ಸೇಲ್ ಮಾಡ್ತಿದ್ದಾರೆ ಇವಾಗ. ಅವರು ಸೇಲ್ ಮಾಡಲ್ಲ. ಅವ್ರ ಸೊಸೆ ಮಗ ಎಲ್ಲ ಅವರು